ವಾಲ್ಮೀಕಿ ನಿಗಮದ ಹಗರಣ ಅಲ್ಲಿ ಪ್ರತಿಧ್ವನಿಸಿದೆ. ದಲಿತರ ಹಣವನ್ನು ಕಾಂಗ್ರೆಸ್ ಲೂಟಿ ಮಾಡಿದೆ ಹಾಗೂ ಈ ಬಗ್ಗೆ ಚರ್ಚೆ ಆಗಬೇಕು ಎಂಬುದು ಪ್ರತಿಪಕ್ಷದ ಆಗ್ರಹ. ಡಿ.ಕೆ. ಶಿವಕುಮಾರ್ ಕ್ಲೆವರ್ ರಾಜಕಾರಣಿ, ಜಾಣ, ಬಹಳ ಜಾಣ. ಇದು ಏನು ಇಲ್ಲ, ಆರಾಮಾಗಿ ಅವನು ಈಚೆ ಬರ್ತಾರೆ. ವಾಲ್ಮೀಕಿ ನಿಗಮದ ಹಣ ಲೂಟಿ ಒಂದು ರೀತಿ ಹಲ್ಕಾ ಕೆಲಸ ಅಂತ ಅಪೋಸಿಷನ್ ಲೀಡರ್. 187 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದಿರೋದು ಇದೊಂಥರ ಅಲ್ಕಾ ಕೆಲಸ. ಲೂಟಿ ಆಗಿರೋದು ದಲಿತರ ಹಣ. 187 ಕೋಟಿ ಹಣ ಕಟಾಕಟ್ ಅಂತ ವರ್ಗಾವಣೆ ಆದಾಗ ಸರ್ಕಾರ ಕಣ್ಮುಚ್ಚಿ ಕೂತಿತ್ತು. 187 ಕೋಟಿ ಟಕಾಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ಈ ಕಟಾಕಟ್ ಪದ ಬಹುಶಃ ರಾಹುಲ್ ಗಾಂಧಿ ಕಾಲೆಳೆಯಲು, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಚೀಫ್ ಮಿನಿಸ್ಟರ್ ವಾದ, ಸದನಕ್ಕೆ ತಪ್ಪು ಮಾಹಿತಿ ಕೊಡಬೇಡಿ, ಆಗಿರೋದು 187 ಕೋಟಿ ಅಲ್ಲ 89.62 ಕೋಟಿ ಅಂತ ಸಿಎಂ ಗರಂ ಆಗಿ ಉತ್ತರಿಸಿದರಂತೆ. 187 ಕೋಟಿ ಲೂಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ 187 ಕೋಟಿ ಅಲ್ಲ 89 ಬೇಡ ಅಂತ ನಾನು ಹೇಳೋದು. 8 ಕೋಟಿ ಸಾಕು ಅಂತ ನಾನು ಹೇಳೋದು. 89 ಬೇಕಿಲ್ಲ, 8 ಕೋಟಿ ಸಾಕು.